ಬ್ಯಾಟರಾಯನಪುರ ಕ್ಷೇತ್ರದ ಸಾತನೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಮಾನಸಾ ಬಿಆರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷೆಯಾಗಿದ್ದ ಶ್ರೀಮತಿ ಸುಜಾತಾ ಎಸ್ಎಲ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರ ಚುನಾವಣಾ ಪ್ರಕ್ರಿಯೆ ನಡೆದಿದ್ದು, ಒಟ್ಟು 11 ಸದಸ್ಯರನ್ನು ಹೊಂದಿರುವ ಪಂಚಾಯಿತಿಯಲ್ಲಿ ಶ್ರೀಮತಿ ಮಾನಸಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು. ಇದೇ ವೇಳೆ ಮಾತನಾಡಿದ ಶ್ರೀಮತಿ ಮಾನಸಾ ಅವರು, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಜೆಜೆಎಂ ಯೋಜನೆಯಡಿ ಸಾತನೂರು ಮತ್ತು ಶ್ರೀನಿವಾಸಪುರದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಪೂರ್ಣಗೊಂಡಿದ್ದು, ಹೊಸಹಳ್ಳಿಯಲ್ಲಿ ಅಂತಿಮ ಹಂತ ತಲುಪಿದೆ. ಕಾಮಗಾರಿ ಪೂರ್ಣಗೊಂಡ ತಕ್ಷಣ ಮನೆಗಳಿಗೆ ನೀರಿನ ಸಂಪರ್ಕ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ನೂತನ ಪಂಚಾಯಿತಿ ಕಟ್ಟಡ ನಿರ್ಮಾಣ, ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ, ಕಸದ ಸಮಸ್ಯೆ ನಿವಾರಣೆ ಮತ್ತು ನೈರ್ಮಲ್ಯ ಕಾಪಾಡುವಂತಹ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಮಾಲಾ ಎಂ ಸುಬ್ರಹ್ಮಣಿರವರು, ಮಾಜಿ ಅಧ್ಯಕ್ಷರಾದ ಶಿವಣ್ಣ, ಕೃಷ್ಣಪ್ಪ ಎಂ, ಸದಸ್ಯೆ ಅಶ್ವಿನಿ, ಕರವೇ ರಾಜ್ಯ ಕಾರ್ಯದರ್ಶಿ ಶ್ರೀ ಆರ್ ಸುರೇಶ್ ರವರು, ಬಿಜೆಪಿ ಮುಖಂಡರಾದ ಆನಂದಗೌಡ, ಶ್ರೀ ಸುಬ್ರಹ್ಮಣಿ ಅವರು, ಕರವೇ ಮುಖಂಡರಾದ ಶ್ರೀ ಕೃಷ್ಣರವರು ಮತ್ತು ಬಿಜೆಪಿ ಮುಖಂಡರಾದ ಶ್ರೀ ಸೈಯದ್ ಮುನ್ನಾರವರು, ಶ್ರೀ ಸಾದಿಕ್ ಪಾಷಾರವರು, ಶ್ರೀ ಬಿಆರ್ ಮುನಿರಾಜುರವರು ಹಾಗೂ ಅವಲಪ್ಪ, ನಾಗರಾಜ್, ರಾಮೇಗೌಡ, ತ್ಯಾಗರಾಜು, ಸಾತನೂರು ಪಂಚಾಯಿತಿಯ ಮುಖಂಡರು, ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಅಧ್ಯಕ್ಷರನ್ನಾಗಿ ಮಾಡಿರೋದಕ್ಕೆ ಇವರಿಗೆಲ್ಲ ಥ್ಯಾಂಕ್ಸ್ ನನ್ನ ಸದಸ್ಯರಿಗೆ. ಇನ್ನು ಮುಂದೆ ನಾವು ಪಂಚಾಯಿತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಿಕೊಂಡು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಆಯ್ಕೆಯಲ್ಲಿ ಇದಕ್ಕೂ ಇಂದು ಸಹ 4 ಜನ ಆಯ್ಕೆ ಆಗಿದ್ರು ಅಧ್ಯಕ್ಷರಾಗಿ. ಅನುಮತಿ ಮೇಲೆ ನಾನು 5ನೇವನಾಗ್ತಿದ್ದೀನಿ. ಆದರೂ ಸಹ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕೆಲಸಗಳನ್ನು 3 ಗ್ರಾಮದಲ್ಲೂ ಯಾವುದೇ ಸಮಸ್ಯೆ ಇಲ್ದಂಗೆ ನೀರದಾಗ್ಬೋದು, ಕಸದಾಗ್ಬೋದು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ. ಒಗ್ಗೂಡಿ ಇನ್ನು ಮುಂದೇನು ಏನೇ ಸವಾಲುಗಳು ಬಂದರೂ ಸಹ ನಾವು 6 ಜನ ಏನಿದ್ದೀರೋ ಒಗ್ಗೂಡಿ ಎದುರಿಸ್ಕೊಂಡು ಹೋಗ್ತೀವಿ. ಧನ್ಯವಾದಗಳು. ಇದು ಇವರು 5ನೇ ಅವರು ಅಧ್ಯಕ್ಷ ಆಗ್ತಾ ಇದ್ದಾರೆ. ಇದಕ್ಕೆ ಮುಂಚೆ 2 ವರ್ಷ ನಮ್ಮ ಮಾಲಾ ಸುಬ್ರಹ್ಮಣ್ಯರಿದ್ದರು, ಆಮೇಲೆ ನಮ್ಮ ಶಿವಣ್ಣರಿದ್ದರು, ಕೃಷ್ಣಯ್ಯನರಿದ್ದರು, ಆಮೇಲೆ ನಮ್ಮ ಆನಂದ್ ಮಿಸಸ್ ಆಗಿದ್ದರು. ಈಗ ನಮ್ಮ ಮಾನಸ ಕೃಷ್ಣಮೂರ್ತಿ ಅವರು ಈಗ ನೂತನವಾಗಿ ಇವತ್ತು ಆಯ್ಕೆ ಆಗಿದ್ದಾರೆ. ವಿಶೇಷವಾಗಿ ಏನಂದರೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ನಮಗೆ ಈ ಒಂದು ಇವ್ರ ಜೊತೆಯಲ್ಲಿ ಯಾರು ಇದ್ದಾರೆ ಮೆಂಬರ್ಗಳು, ವಿಶೇಷವಾಗಿ ಅವರಿಗೆ ಅಭಿನಂದಿಸ್ತೀನಿ ಮೊದಲನೇದಾಗಿ. ಹಾಗೆ ಇನ್ನಿರೋಂಥ ಅವಧಿಯಲ್ಲಿ ಇನ್ನು ಕಾಲಾವಕಾಶ ಕಡಿಮೆ ಇದೆ ಪಂಚಾಯತಿ. ಇನ್ನು ಡಿಸೆಂಬರ್ಗೆ ಅಂತ್ಯ ಆಗ್ತದೆ. ಅಷ್ಟರೊಳಗೆ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ನಮ್ಮ 3 ಗ್ರಾಮಗಳಿಗೆ, ಸಾತನೂರು, ಹೊಸಹಳ್ಳಿ, ಶ್ರೀನಿವಾಸಪುರ, ವೈತ್ನಳ್ಳಿ, ಇಷ್ಟು ಗ್ರಾಮಗಳಿಗೆ ನಮ್ಮ ಮಾನಸ ಕೃಷ್ಣ ಅವರು ನಿಂತು ಕೆಲಸ ಮಾಡಬೇಕು. ಚರಂಡಿ ಕೆಲಸ ಇರ್ಬೋದು ಅಥವಾ ಲೈಟಿಂಗ್ ಕೆಲಸ ಇರ್ಬೋದು, ಅಭಿವೃದ್ಧಿ ಕೆಲಸಗಳು ಯಾವೇ ಇರಲಿ ಕಾಮಗಾರಿಗಳು ನಿಂತ್ಕೊಂಡು ಇನ್ನು ಡಿಸೆಂಬರ್ ಗಂಟೆ ಅಷ್ಟರೊಳಗಡೆ ಎಲ್ಲ ಕೆಲಸಗಳು ಪೂರ್ತಿ ಮಾಡಲಿ ಅಂತ ಹೇಳ್ತಾ, ಹಾಗೆ ಪಂಚಾಯತಿ ಎಲ್ಲರೂ ಒಡಂಬಡಿಕೆ ಇರಲಿ. ಇವತ್ತೇನು ಇವರಿಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ಅವ್ರಿಗೆಲ್ಲ ಮತ್ತೊಮ್ಮೆ ನಮ್ಮ ಸಾತನೂರು ಜನತೆ ಪರವಾಗಿ ಮುಖ್ಯವಾಗಿ ಅವರಿಗೆ ಅಭಿನಂದಿಸ್ತೀನಿ. ಹಾಗೆ ಒಂದು ಪಂಚಾಯಿತಿಯಲ್ಲಿ ಏನೇ ಸಮಸ್ಯೆ ಇದ್ರೂ ನಾವೆಲ್ಲ ಗ್ರಾಮಸ್ಥರು ಜೊತೆಲಿರ್ತೀರಿ. ಒಳ್ಳೆ ಕೆಲಸ ಮಾಡಲಿ, ಅಭಿವೃದ್ಧಿ ಕೆಲಸ ಮಾಡಲಿ ಅಂತೇಳಿ ಈ ಮುಖಾಂತರ ಹೇಳ್ತೀನಿ. ಇವರು ನಮ್ಮ ಕರವೆಯಿಂದ ಆಗಿದ್ದಾರೆ, ಅಷ್ಟು ನಮಗೆ ತುಂಬ ಸಂತೋಷ. ಇವರು ಮೊದಲು ನಮ್ಮ ಕ್ಷೇತ್ರ ಅಧ್ಯಕ್ಷರಾಗಿದ್ದರು, ಕರ್ನಾಟಕ ರಕ್ಷಣಾ ವೇದಿಕೆ ಬ್ಯಾಟರಾಯನಪುರ ಕ್ಷೇತ್ರ ಅಧ್ಯಕ್ಷ ಕೃಷ್ಣ ಅವರು. ಅವರ ಪತ್ನಿ ಇವತ್ತು ಧರ್ಮ ಪತ್ನಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಮುಖ್ಯವಾಗಿ ಅಭಿನಂದಿಸ್ತೀನಿ ಅವ್ರಿಗೆ. ಇನ್ನು ಮುಂದೆ ರಾಜಕೀಯ ಜೀವನ ಇನ್ನೂ ಚೆನ್ನಾಗಿ ನಡೀಲಿ ಅಂತ ಹೇಳಿ ಕರವೇ ಪರವಾಗಿ, ಕರವೇಗಿಂತ ಕನ್ನಡಿಗರ ಪರವಾಗಿ ನಾನು ಆಶೀರ್ವಾದ ಮಾಡ್ತೀನಿ. ರಾಜೀನಾಮೆಯಿಂದ ತೆರವಾಗಿತ್ತು, ಈ ದಿನ ನಿಗದಿಯಾಗಿತ್ತು. ಈ ಸಂದರ್ಭದಲ್ಲಿ ಮಾನಸ ಮತ್ತು ಅಶ್ವಿನಿ ಇಬ್ಬರೂ ನಾಮಪತ್ರ ಸಲ್ಲಿಸಿದ್ರು. ಅಶ್ವಿನಿ ಒಬ್ಬರು ವಾಪಸ್ ತಗೊಂಡ್ರು. ಅದಾದ ನಂತರ ಒಬ್ಬರೇ ನಾಮಪತ್ರ ಉಳಿದಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾವು 6 ಜನ ಇದ್ವಿ, 6 ಜನ ಒಗ್ಗೂಡ್ಕೊಂಡು ಮತ್ತು ಇನ್ನೂ ನಮ್ಮ ಜೊತೆಲಿ ಯಾರಿದ್ದಾರೆ ಅವ್ರನ್ನೂ ಅಕಸ್ಮಾತ್ ಬಂದರೆ ಜೊತೆಲಿ ಸೇರಿಸ್ಕೊಂಡು ನಮ್ಮ ಗ್ರಾಮಗಳ ಏನು 3 ಗ್ರಾಮಗಳಿದ್ದಾವೆ ಆ ಗ್ರಾಮಗಳನ್ನ ಮೂಲಭೂತ ಸೌಕರ್ಯಗಳನ್ನ ಕೊಟ್ಕೊಂಡು ಈಗ ಆಲ್ರೆಡಿ ಎಲ್ಲ ಸೌಕರ್ಯಗಳು ಚೆನ್ನಾಗಿದ್ದಾವೆ. ಇನ್ನು ಮುಂದೆ ಏನಂತ ಸಮಸ್ಯೆಗಳು ಎದುರಾದರೆ ನಾವು ಎದುರಿಸೋಕ್ಕೆ ಸಿದ್ಧ ಇದ್ದೀವಿ. ನಾವೆಲ್ಲ ತಯಾರಿದ್ದೀವಿ. ಏನು ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗ್ತೀವಿ ನಾವು. ನನ್ನ ಹೆಸರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮಾನಸ ಕೃಷ್ಣ ಅವರಿಗೆ ಪಂಚಾಯತಿ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದಿಸುತ್ತೇನೆ.